ಪ್ರೇಮಗಾವೆ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಪ್ರೇಮಗೆ ಕಾವ್ಯಗೆ ಪ್ರಿನ್ಸಿಪಾಲ್ ಫೋನ್ ಮಾಡಿದ್ದೆ. ಪ್ರಿನ್ಸಿಪಾಲ್ ನಿಂದು ನಿನ್ನ ಆರ್ಟಿಕಲೆಲ್ಲ ಡಸ್ಟ್ಬಿನ್ನಿಗೆ ಹಾಕೋದು ವೇಸ್ಟ್. ಅದು ನಾನು ಹೇಳ್ದಂಗೆ ಒಂದು ಮಾತು ಹೇಳಿದೆ, ಒಂದೇ ದಿನದಲ್ಲಿ ನಿನ್ನ ಲೈಫ್ ನಿನ್ನ ಕೆರಿಯರ್ ಎಲ್ಲ ಸೆಟ್ಲ್ ಮಾಡ್ಬಿಡ್ತೀನಿ, ನೀನು ಬಂದು ನನ್ನ ಖುಷಿ ಪಡಿಸ್ಬೇಕು ಅಂತೆಲ್ಲ ಹೇಳ್ತಿದ್ದೆ. ಇದನ್ನು ಇವ್ರ ಫ್ರೆಂಡ್ ಹತ್ರ ಗೌತಮಿ ಪಲ್ಲವಿ ಅಂತ ಅವ್ರ ಫ್ರೆಂಡ್ ಹತ್ರ ಹೇಳಿ ಆಗ್ತಿರ್ತಾನೆ. ನಾನು ಹಿಂಗೆ ಸುಮ್ಮನೆ ಬಂದು ಇಲ್ಲಿ ತಗೊಳಕೊಂಡು ನನ್ನ ಲೈಫೇ ಸ್ಪಾಯ್ಲ್ ಆಗಿಬಿಡ್ತಿತ್ತು ನೋಡು ಅಂತೇಳಿ ಇವನ್ನೆಲ್ಲ ಕೇಳಿಸ್ಕೊಂಡಿರೋ ಅವ್ರ ಹಸ್ಬೆಂಡ್ ಮಹಾದೇವದು. ಫಸ್ಟು ಅವನದು ಚರ್ಬಿ ಇಳಿಸ್ತೀನಿ, ಅವ್ನ ಸೊಕ್ಕೆಲ್ಲ ಇಳಿಸ್ತೀನಿ. ಫಸ್ಟ್ ನಾನು ಹೆಂಡ್ತಿ ಅಳ್ತಾ ಇದ್ದೆ, ನನ್ನ ಹೆಂಡ್ತಿಗೆ ಸಮಾಧಾನ ಮಾಡಿ ನನ್ನ ಕಾವ್ಯ ಅಳದು ನೋಡೋಕ್ಕಾಗಲ್ಲ. ಫಸ್ಟ್ ಕಾವ್ಯಗೆ ಫೋನ್ ಮಾಡಿದೆ, ಹಲೋ ಅಂತಂದರೆ ಕಾವ್ಯ ಅಂತ ಹಲೋ ಯಾರು ಅಂದರೆ ರಾಘವೇಂದ್ರ, ನೀವು ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿ ನಾಳೆ ಆ ಪ್ರೊಫೆಸರ್ ಅದು ಕೊಬ್ಬೆಲ್ಲ ಇಳಿಸ್ತೀನಿ ಅಂತ. ಹೌದು, ನೀನು ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತೀಯಲ್ಲ ಅಂತೆಲ್ಲ ಹೇಳಿ ಇಲ್ಲಿ ಪ್ರೇಮ ಆಯಿತು. ಟ್ಯಾಬ್ಲೆಟ್ಸ್ ತಂದಿರ್ತಾರಲ್ಲ ಪಂಚಮಿಯಿಂದ ಟ್ಯಾಬ್ಲೆಟ್ಸ್. ಏನು ಟ್ಯಾಬ್ಲೆಟ್ಸ್ ಇದು, ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದು ಹೈ ಡೋಸೇಜ್ ಟ್ಯಾಬ್ಲೆಟ್ಸ್. ಯಾರು ಯೂಸ್ ಮಾಡ್ತಾರೆ ಅಂದರೆ ಹೇಳು ಅಂತಂದರೆ ಇಲ್ಲ ಅದು ನೀನು ಹೇಳು ಅಂತಂದರೆ ಇದು ಯೂಸ್ ಮಾಡ್ದಂಗೆಲ್ಲ ನರಗಳೆಲ್ಲ ವೀಕ್ ಆಗಿಬಿಡುತ್ತೆ, ಮನುಷ್ಯ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೇಳಿ. ಯಾರು ಬಳಸ್ತಾರೆ ಅದು ಪ್ರೇಮ ಅಂದರೆ ಇದು ನನ್ನ ಫ್ರೆಂಡ್ ಅವ್ರ ಅಮ್ಮ. ಫಸ್ಟ್ ಒಂದು ಕೆಲಸ ಮಾಡೋರು ನಮ್ಮ ಕ್ಲಿನಿಕ್ ಬರೋಕ್ಕೆ ಹೇಳಿ. ಇಲ್ಲ ಕಣೋ ಅವರು ತುಂಬ ದೂರ ಊರಲ್ಲಿದ್ದಾರೆ ಅಂದರೆ ಟ್ಯಾಬ್ಲೆಟ್ಸ್ ಬರೀ ಅಂದರೆ ಹಂಗೆ ಬರೋಂಗಿಲ್ಲ, ಹಂಗೆ ಟ್ಯಾಬ್ಲೆಟ್ಸ್ ಎಲ್ಲ ಬರೆಯೋದು ಕ್ರೈಮ್ ಆಫೆನ್ಸ್ ಬರೆಯಲ್ಲ ಅಂತಂದರೆ ಇಲ್ಲ ಕಣೋ ನೀವು ಒಳ್ಳೆ ಮನಸ್ಸಿಂದ ಬರೀ ಅಂತೆಲ್ಲ ಹೇಳ. ಸರಿ ಕಣೆ ಬರೀತೀನಿ ಅಂತೆಲ್ಲ ಹೇಳಿದ್ರು. ಸರಿ ಇದು ಕಡಿಮೆ ಅಂದರೆ ಸರಿ, ಇಲ್ಲಾಂದರೆ ನಾವೇ ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ಕೊಡೋಣ ಅಂತ. ಇಲ್ಲಿ ಮಹಾದೇವ ಅವ್ರ ತಂದೆ ಶ್ರೀನಿವಾಸನ ಕಿಡ್ನಾಪ್ ಮಾಡೋರು ಕಟ್ಟಾಕ್ತಾರೆ. ಸ್ವಲ್ಪ ಎದ್ದಳು ಗೌತಮ್ ಎದ್ದಳು, ನಂಗೆ ವಾಶ್ರೂಮ್ ಜೋರು ಬರೋಕ್ಕಾಗದಂತೆ. ಸರಿ ತಡೆಯೋಕೆ ಆಗ್ತಾಯಿಲ್ಲ ಅಂದ್ರೆ ಸರಿ ಅಂತ ಹೇಳಿ ಕಟ್ಟು ಬಿಚ್ತಾರೆ. ಕಟ್ಟು ಬಿಚ್ಚಿದಾಗ ಅವಾಗ ನೋಡಿದರೆ ಕಟ್ಟೆಲ್ಲ ಬಿಚ್ಚಿಬಿಡ್ತಾರೆ. ಬಿಚ್ಚಿದಾಗ ನಿನ್ನ ಒಂದು ನಿಮಿಷ ತಡಿ, ನಿನ್ನೆಯಿಂದ ಒಂದು ಅನ್ನ ಅಗಳು ತಿಂದಿರ, ಒಂದು ಅಗಳ ಅನ್ನ ನೀರು ತಿಂದಿರಿ, ನಿಂಗೆ ಹೆಂಗೋ ಬರುತ್ತೆ ವಾಶ್ರೂಮ್ ಅಂತ ಕೋಲ್ ತಗೊಂಡು ಹೊಡೆದು ತಪ್ಪಿಸ್ಕೊಂಡ್ಬಿಡ್ತಾನೆ. ಅವ್ರು ಇನ್ನೊಬ್ಬರು ಎಲ್ಲೋದು ನಾವು ಮುದ್ದೇನಂದರೆ ಓದ್ನಾಕೊಂಡು ಹಿಡ್ಕೊಂತ ಅವರಿಬ್ಬರು ಫಾಲೋ ಮಾಡ್ಕೊಂಬಂದ್ರು ಕೂಡ ಇವರು ಅವ್ರು ಬಂದು ಇಲ್ಲಿ ಕಾರಿಂದ ಬಚ್ಚಿಟ್ಕೊಂಡ್ಬಿಡ್ತಾರೆ, ಗೊತ್ತಾಗಲ್ಲ. ಅವ್ರ ಮುಂದೆ ಪಾಸ್ ಆದಮೇಲೆ ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ. ಕಾವ್ಯ ಇಲ್ಲಿ ಸೈಲೆಂಟಾಗಿ ಕುಂತಿರ್ತಾಳೆ. ಸೈಲೆಂಟಾಗಿ ಕುಂತ್ಕೊಂಡು ಎಲ್ಲ ಯೋಚನೆ ಮಾಡ್ಕೊತ ಕುಂತಿರ್ಬೇಕಾದ್ರೆ ಆ ಕಡೆ ಪ್ರಿನ್ಸಿಪಾಲ್ ಫೋನ್ ಮಾಡಿ ಹೇಳ್ತಾರೆ, ಕಾವ್ಯ ಅಂತಂದರೆ ಹಲೋ ಸರ್ ಅಂತಂದರೆ ನೋಡಮ್ಮ ನೀನು ನಿನ್ನ ರಿಸರ್ಚ್ ಪೇಪರ್ ಕರೆಕ್ಟ್ ಇದೆ, ಮತ್ತು ನೆಕ್ಸ್ಟ್ ನಿನ್ನ ಬೇರೆ ಆರ್ಟಿಕಲ್ಸ್ ಎಲ್ಲ ರಿಸರ್ಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಬೇರೆ ಆರ್ಟಿಕಲ್ಸ್ ಎಲ್ಲ ಬರೀ ಅಂತೆಲ್ಲ ಹೇಳ್ತಾರೆ. ಏನು ಸರಿ ಹೇಳ್ತಾ ಇದ್ದೀವಿ ಅಂತ. ಸರಿ ಕಣಮ್ಮ, ನಾನು ನಿನ್ನ ಹತ್ರ ತಪ್ಪಾಗಿ ಬಿಹೇವ್ ಮಾಡಿದೆ, ಆ ರೀತಿ ಮಾಡಬಾರ್ದಾಗಿತ್ತು ಅಂತೆಲ್ಲ ಹೇಳಿ ಸಾರಿಮ್ಮ ರಿಕ್ವೆಸ್ಟ್ ಮಾಡ್ಕೊತಾರೆ. ಯಾಕೆ ಈ ರೀತಿ ಒಮ್ಮೆಕಂದೊಮ್ಮೆಲೆ ಈ ರೀತಿ ಮಾತಾಡ್ತಾರಲ್ಲ ಅಂತ ಕಾವ್ಯಗೂ ತುಂಬ ಅಂದರೆ ತುಂಬ ಟೆನ್ಷನ್ ಆಗಿರುತ್ತೆ. ಮಹಾದೇವ ಇಲ್ಲಿ ಹೇಳಿದಂಗೆ ಪನಿಷ್ಮೆಂಟ್ ಕೊಟ್ಟಿರ್ತಾನೆ ಆತಗೆ, ನೇಣು ಹಾಕೋ ರೀತಿ ತೋರಿಸಿರ್ತಾರೆ. ಇಲ್ಲಿ ಎಂಥ ಕಚಡ ಬುದ್ಧಿ ಕಳ್ಳ ನಿಂದು, ಹೆಣ್ಮಕ್ಳು ಅಂದರೆ ನಿನ್ಗೆ ಒಂದು ಸಲ ಕೈ ಮುರಿದೆ ವಾಶ್ರೂಮಲ್ಲಿ ಕೂಡ ಆಗಿದೆ, ಅಷ್ಟಾದರೂ ಬುದ್ಧಿ ಬಂದಿಲ್ಲ ನಿನಗೆ ಅಂತೆಲ್ಲ ಹೇಳಿ ಬೈತಿರ್ತಾರೆ. ಬೈತಿದ್ದಾಗ ಇನ್ನೂ ಟೈಮ್ ಇದೆ ಕಣ್ಲ, ನೀನು ತಿದ್ಕೊಂಡ್ರೆ ಸರಿ, ಇಲ್ಲಾಂದರೆ ನಿನ್ನ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸಿ ಊರು ತುಂಬ ಓಡಾಡಿಸ್ಬಿಡ್ತೀನಿ ನೋಡು ಅಂತೆಲ್ಲ ಹೇಳಿದೆ. ಪ್ಲೀಸ್ ಕಣು ಇಳಿಸು, ನಮ್ಮ ಮರ್ಯಾದೆ ತೆಗಿಬೇಡ, ನನಗೆ ಇದಾಗ್ತಾ, ನಂಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇಳಿಸು ಅಂತೆಲ್ಲ ಹೇಳಿದ್ರು ಕೂಡ ಕೇಳೋಕ್ಕೆ ರೆಡಿ ಇರೋಲ್ಲ. ಇದೇ ಟೈಮಿಗೆ ಈ ಕಡೆ ಅವರು ವೈಫ್ ಬಂದಿದೆ. ಅವ್ರ ವೈಫ್ ಬಂದು ಅಯ್ಯೋ ಕಾಪಾಡಿ ಅಂತೆಲ್ಲ ಹೇಳಿ. ಏನು ಕಾಪಾಡಿ ಅಮ್ಮ, ನಿನ್ನ ಗಂಡ ಕಾಲೇಜಲ್ಲಿ ಹುಡುಗರಿಗೆಲ್ಲ ಈ ರೀತಿ ಮಾಡ್ತಾನೆ, ಅಷ್ಟು ಗೊತ್ತಾಗಲ್ಲ, ನೀವು ಬುದ್ಧಿ ಮಾತು ಹೇಳಕ್ಕೆ ಬರ. ಅಯ್ಯೋ ಸುಮ್ಮನೆ ಕಚ್ಚಡ ನನ್ನ ಮಗನೇ, ನಿನ್ನಿಂದ ಮನೆ ಮರ್ಯಾದೆ ಎಲ್ಲ ಹಾಳಾಗೋಗ್ಬಿಟ್ಟು ಹಿಂಗೆ ಮಾಡ್ತೀಯ ಅಂತ ಪೆಟ್ಟು ಇನ್ನೂ ಜಾಸ್ತಿ ಪೆಟ್ಟು ಕೊಡು ಅಂತೆಲ್ಲ ಹೇಳ್ದ. ತಪ್ಪಾಯ್ತು, ಈ ರೀತಿ ಆಗ್ಲಾರ್ದಂಗೆ ನಾನು ನೋಡ್ಕೊತೀನಿ, ಪ್ಲೀಸ್ ಬಿಟ್ಬಿಡಿ ಅಂತ. ಇಲ್ಲಿ ಕಾವ್ಯ ಯೋಚನೆ ಮಾಡ್ಕೊತ ಕುಂತಿರ್ತಾರೆ. ಈ ಕಡೆ ಕಲ್ಯಾಣಿಗೆ ಕೆಮ್ಮು ಬಂದುಬಿಡುತ್ತೆ. ಕೆಮ್ಮದಾಗ ಅಕ್ಕ ಏನಕ್ಕ ರಕ್ತ ಎಲ್ಲ ಕೆಮ್ತಾ ಇದ್ದೀರಲ್ಲ, ರಕ್ತ ವಾಂತಿ ಮಾಡ್ಕೊಂಡ್ಬಿಟ್ಟಿರಿ ನೀವು, ಫಸ್ಟ್ ಡಾಕ್ಟ್ರಿಗೆ ಫೋನ್ ಮಾಡಿ, ಯಾರಿಗೂ ಡಾಕ್ಟ್ರಿಗೂ ಫೋನ್ ಮಾಡಬೇಡ, ಪಂಚಮಿ ಯಾರಿಗೂ ಫೋನ್ ಮಾಡ, ಸುಮ್ಮನೆ ಎಲ್ಲ ಟೆನ್ಷನ್ ಆಗ್ತಾರೆ, ಸುಮ್ಮನೆ ಅಂತೇಳಿ ಮಕ್ಕೊಂಬಿಡ. ಇದೇ ಟೈಮಿಗೆ ದಾಮಿನಿಗೆ ಒಂದು ಫೋನ್ ಬಂದಿರ್ತದೆ. ದಾಮಿನಿ ಆ ಫೋನ್ ತೊಗೊಂಡು ಇಲ್ಲಿ ಬಂದಾಗ ಆ ಹುಡುಗರು ಅಕ್ಕ ಕಿಡ್ನಾಪ್ ಮಾಡಿರೋ ಮನುಷ್ಯ ಕಾಣೆ ಆಗಿಬಿಟ್ಟಿದ್ದಾನೆ ಮೇಡಮ್ ಅಂತೆಲ್ಲ ಹೇಳ್ತಾರೆ. ಏನೋ ಹೇಳ್ತಾ ಇದೆಯಾ ನೀನು ಅಂತೆಲ್ಲ ಅವ್ರು ಕೇಳಿದಾಗ ಹ್ಞೂ ಮೇಡಮ್, ಅದು ತಪ್ಪಿಸ್ಕೊಂಬಿಟ್ಟ. ದಡಿಯ ಅಷ್ಟು ಒಬ್ಬ ಮನುಷ್ಯನ ನೋಡ್ಕೊಳಕ್ಕಾಗಲ್ವಾ ನಿಮಗೆ, ಅವ್ನು ಸಿಕ್ಕರೆ ಸರಿ, ನನ್ನ ಮುಂದೆ ನಿಲ್ಲಿಸ್ಬೇಕಿಲ್ಲ ಅಂದರೆ ನಿಮಗೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ನಿಮ್ಮ ಡೆಡ್ ಬಾಡಿನ ಸಿಗ್ಲಾರ್ದಂಗೆ ಮಾಡ್ತೀನಿ ಅಂತ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಪಂಚಮಿ ಮತ್ತು ಪ್ರೇಮ ಇಬ್ಬರು ಸೇರಿ ಹೆಂಗನ ಮಾಡಿ ಕಲ್ಯಾಣಿನ ಪತ್ತೆ ಹಚ್ಚೋಣ, ಏನಿದೆ ಏನಿಲ್ಲ ನೋಡೋಣ ಅಂತ ರೂಮ್ ಒಳಗೆ ಬಂದಾಗ ನೋಡಿದಾಗ ಅವಾಗ ಶ್ರೀನಿವಾಸನ ಅದು ಅವ್ರದ್ದು ಫೋಟೋ ಇರುತ್ತೆ. ನಾಳೆ ಆಮೇಲೆ ಪಂಚಮಿ ರೂಮ್ ಹತ್ರ ನಿಂತಿರ್ತಾಳೆ ಡೋರ್ ಮುಂದೆ.
ಪ್ರೇಮ ಒಳಗೆ ಹೋಗಿ ರೂಮೆಲ್ಲ ಸರ್ಚ್ ಮಾಡ್ತಾ ಇರ್ತಾಳೆ. ಏನೋ ಇದೆ ಈ ಅಮ್ಮ ಎದಕ್ಕೆ ಇಲ್ಲಿಗೆ ಬಂದಾಳೋ ಏನೋ ಒಂದು ಕಾರಣ ಇದೆ ಅಂತ ನೋಡಿದಾಗ ಅಲ್ಲಿ ಒಂದು ಫೋಟೋ ಸಿಗುತ್ತೆ, ಅವ್ರ ಮದುವೆ ಆಗಿರೋ ಫೋಟೋ. ಅದು ನೋಡಿಕೊಂಡು ಇವಾಗ ಹೆಂಗಾನ ಮಾಡಿ ನಾಳೆ ಎಪಿಸೋಡು ಇವಾಗ ದಾಮಿನಿ ಬಂದ್ಬಿಡ್ತಾ. ನಾಳೆ ಎಪಿಸೋಡು ದಾಮಿನಿ ಬಂದ್ಬಿಟ್ಟು ಏನಿದು ಪಂಚಮಿ ಯಾಕೆ ಇಲ್ಲಿ ನಿಂತಿದ್ಯಾ ಏನು ಅಂತಂದರೆ, ಪಂಚಮಿ ಯಾಕೆ ಟೆನ್ಷನ್ ಆಗಿದೆ ಅಂತ ಇಲ್ಲಿ ಪ್ರೇಮ ಒಳಗಿದೆ. ಪ್ರೇಮ ಸಿಕ್ಕ ಹಾಕೊಂತಾಳು, ಪ್ರೇಮ ವಾಶ್ರೂಮ್ ಗೀಶ್ರೂಮ್ ಎಲ್ಲ ಹೋಗಿ ಬಚ್ಚಿಟ್ಕೊಂತಾಳು. ನೋಡ್ಬೇಕು ನಾಳೆ ಎಪಿಸೋಡಲ್ಲಿ.